ಮಹಾಯುತಿ 2.0 ಸಿಎಂ ಫಿಕ್ಸ್. ಫಡ್ನವೀಸ್ ಪಟ್ಟಾಭಿಷೇಕಕ್ಕೆ ಶಿಂಧೆ ಪವಾರ್ ಸಹಮತ. ಶಾ ನಡ್ಡಾ ಪೌರೋಹಿತ್ಯ ಫ್ರೂಟ್ಫುಲ್. ನಗರ ವಿಕಾಸ್ ಗ್ರಾಮೀಣಾಭಿವೃದ್ಧಿ ಖಾತೆಗೆ ಶಿಂಧೆ ಪಟ್ಟು. ಫೈನಾನ್ಸ್ ಕೃಷಿ ಬೇಕಂದ್ರು ಪವಾರ್. ಮಹಾಯುತಿ ಸರ್ಕಾರ 2.0 ಪ್ರಮಾಣ ವಚನಕ್ಕೆ ಎಡಬಿಡದ ಸಿದ್ಧತೆ. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ದೇಶದ ಅರ್ಥನಗರಿ ಎಂದೇ ಬಿಂಬಿತವಾಗಿರುವ ಮುಂಬೈ ಸ್ಥಿತ್ಯ ಮಹಾರಾಷ್ಟ್ರದಲ್ಲಿ ಮಹಾಯುತಿ 2.0 ನೂತನ ಸರ್ಕಾರದ ಸಾರಥಿ ಬಿಜೆಪಿಯ ಮುಖಂಡ ದೇವೇಂದ್ರ ಫಡ್ನವೀಸ್ ಎಂಬುದು ನಿಶ್ಚಿತವಾಗಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಶಿವಸೇನಾ ಸಿಂಧೆ ಬಣ ಮತ್ತು ಎನ್ಸಿಪಿ ಅಜಿತ್ ಪವಾರ್ ಬಣಗಳ ಮೈತ್ರಿಕೂಟ ದಿಗ್ವಿಜಯ ಸಾಧಿಸಿ ಎದೆಸೆಟೆದು ನಿಂತಾಗ ಸಹಜವಾಗಿ ಆ ಮೂರೂ ಪಕ್ಷಗಳ ನಾಯಕರಲ್ಲಿ ಅಧಿಕಾರ ರಾಜಕೀಯದ ಆಕಾಂಕ್ಷೆಯ ಗರಿಗೆದರುವುದು ಸಹಜ. ಅಂತ ಆಕಾಂಕ್ಷೆಯ ಭಾಗವಾಗಿಯೇ ಫಲಿತಾಂಶ ಪ್ರಕಟವಾದ ಮೊದಲ ಒಂದೆರಡು ದಿನ ಮಹಾಯುತಿ 1.0 ಸರ್ಕಾರದ ಸಿಎಂ ಏಕನಾಥ ಶಿಂಧೆ, ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ತಾವು ಕೂಡ ಸಿಎಂ ರೇಸಿನಲ್ಲಿ ಇರುವುದಾಗಿ ಆಶಯ ವ್ಯಕ್ತಪಡಿಸಿದ್ದರು. ಆದರೆ ಬುಧವಾರ ಶಿಂಧೆ ಮಾಧ್ಯಮಗೋಷ್ಠಿ ಈ ಗೊಂದಲ ತಿಳಿಗೊಳಿಸಿತ್ತು. ಶಿಂಧೆ ಸಿಎಂ ರೇಸ್ ಇಂದ ಹಿಂದೆ ಸರಿದಿದ್ದರು. ಅಜಿತ್ ಪವಾರ್ ಅವರಂತೂ ಮೊದಲೇ ಫಡ್ನವೀಸ್ ಹೆಸರು ಮುಂದಿಟ್ಟು ಸಿಎಂ ಗಾದಿ ಅವರಿಗೆ ಸೂಕ್ತ ಎಂದಿದ್ದರು. ಇದೇ ವೇಳೆ ಮುಖ್ಯಮಂತ್ರಿ ಆಯ್ಕೆ ಅಧಿಕಾರ ಬಿಜೆಪಿ ವರಿಷ್ಠರಿಗೆ ಬಿಟ್ಟುಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಮತ್ತು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ನಿರ್ಧಾರಕ್ಕೆ ಬದ್ಧ, ಅವರ ತೀರ್ಮಾನಕ್ಕೆ ತಾನು ಅಡ್ಡಗಾಲು ಹಾಕಲಾರೆ ಎಂದು ಏಕನಾಥ್ ಪ್ರಕಟಿಸಿದಾಗ ಬಿಜೆಪಿಗೆ ಇದ್ದ ಎಲ್ಲಾ ತೊಡಕು ನಿವಾರಣೆಯಾಗಿತ್ತು. ಸಿಎಂ ಹೆಸರು ಅಧಿಕೃತವಾಗಿ ಪ್ರಕಟಿಸುವ ಸಂದರ್ಭ ಕೂಡ ಬಂದೊದಗಿದೆ. ಫಲಿತಾಂಶದ ನಂತರ ಮಹಾಯುತಿ ಮೈತ್ರಿಕೂಟದಲ್ಲಿ ಎದುರಾಗಿದ್ದ ಎಲ್ಲ ಆಂತರಿಕ ಗೊಂದಲಗಳ ನಿವಾರಣೆಗಾಗಿ ಕೇರ್ ಟೇಕಿಂಗ್ ಸಿಎಂ ಏಕನಾಥ್ ಶಿಂಧೆ, ಡಿಸಿಎಂ ಅಜಿತ್ ಪವಾರ್ ಹಾಗೂ ದೇವೇಂದ್ರ ಫಡ್ನವೀಸ್ ಗುರುವಾರ ಬಿಜೆಪಿ ವರಿಷ್ಠರನ್ನು ಕಾಣಲು ನವದೆಹಲಿಗೆ ತೆರಳಿದ್ದರು. ಗೃಹ ಸಚಿವ ಅಮಿತ್ ಶಾ ಅವರ ನಿವಾಸದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಸಮ್ಮುಖದಲ್ಲಿ ಶಿಂಧೆ, ಪವಾರ್ ಮತ್ತು ಫಡ್ನವೀಸ್ ಗುರುವಾರ ರಾತ್ರಿ ಸುದೀರ್ಘ ಮ್ಯಾರಥಾನ್ ಸಭೆ ನಡೆಸಿದರು. ಶಿಂಧೆ ಅವರ ಜೊತೆ 45 ನಿಮಿಷಗಳ ಕಾಲ ಅಮಿತ್ ಶಾ ಪ್ರತ್ಯೇಕ ಸಭೆ ನಡೆಸಿ ಮುಖ್ಯಮಂತ್ರಿ ಸ್ಥಾನ ಫಡ್ನವೀಸ್ ಅವರಿಗೆ ಯಾತಕ್ಕಾಗಿ ಬಿಟ್ಟು ಕೊಡಬೇಕು ಎಂಬುದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು. ನಂತರ ಅದೇ ರೀತಿ ಅಜಿತ್ ಪವಾರ್ ಅವರ ಜೊತೆ ಕೂಡ ಪ್ರತ್ಯೇಕ ಸಭೆ ನಡೆಸಿ ಮಹಾಯುತಿ ಮೈತ್ರಿ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಅಮಿತ್ ಶಾ ಮತ್ತು ನಡ್ಡಾ ಅವರು ಬಳಿಕ ಫಡ್ನವೀಸ್ ಅವರ ಜೊತೆಗೆ ಕೂಡ ಔಪಚಾರಿಕವಾಗಿ ಮಾತುಕತೆ ನಡೆಸಿ ಮುಖ್ಯಮಂತ್ರಿ ಅಭ್ಯರ್ಥಿ ನೀವೇ ಎಂದು ಸೂಚ್ಯವಾಗಿ ತಿಳಿಸಿದರು. ಹೀಗೆ ಮಹಾಯುತಿ ಮೈತ್ರಿಕೂಟದಲ್ಲಿ ಮುಖ್ಯಮಂತ್ರಿ ವಿಚಾರಕ್ಕಾಗಿ ಫಲಿತಾಂಶದ ನಂತರ ಕವಿದಿದ್ದ ದಟ್ಟವಾದ ಮೋಡಗಳು ತಿಳಿಗೊಂಡಿವೆ. ಈ ಹಿಂದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಸರ್ಕಾರ ರಚನೆ ವೇಳೆ ಚುನಾವಣಾ ಪೂರ್ವ ಮಾಡಿಕೊಂಡಿದ್ದ ಮೈತ್ರಿ ಒಪ್ಪಂದವನ್ನು ಮುರಿದು ಅಧಿಕಾರದ ಆಸೆಗಾಗಿ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಮತ್ತು ಎನ್ಸಿಪಿ ಜೊತೆ ಸೇರಿ ಮಹಾ ಅಗಾಡಿ ಕೂಟ ರಚಿಸಿಕೊಂಡು ಅಧಿಕಾರದ ಗದ್ದುಗೆ ಏರಿದ್ದರು. ತಮ್ಮ ಶಾಸಕರನ್ನೇ ಅಧಿಕಾರದ ಅಮಲಿನಲ್ಲಿ ಆಗ ಠಾಕ್ರೆ ಕಾಲ್ಕಸ ಅನ್ನುತ್ತಿದ್ದರು. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಠಾಕ್ರೆ ವರ್ತನೆಯಿಂದ ಬೇಸತ್ತ ಏಕನಾಥ್ ಶಿಂಧೆ 40 ಶಾಸಕರ ಜೊತೆಗೂಡಿ ಶಿವಸೇನೆಯಿಂದ ಪ್ರತ್ಯೇಕವಾಗಿದ್ದರು. ಆ ಸಂದರ್ಭದಲ್ಲಿ ಅವರ ಬೆಂಬಲಕ್ಕೆ ಬಿಜೆಪಿ ಬಂದು ನಿಂತಿತ್ತು. ಅಲ್ಲಿ ಆಗ ಮಹಾಯುತಿ ಮೈತ್ರಿಕೂಟ ರಚನೆಯಾಗಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿದ್ದರೂ ಸಹ ಮುಖ್ಯಮಂತ್ರಿ ಸ್ಥಾನವನ್ನು ಶಿಂಧೆ ಅವರಿಗೆ ಬಿಟ್ಟುಕೊಟ್ಟಿತ್ತು. ಕಾರಣ ಕುರ್ಚಿಗಾಗಿ ಪಕ್ಷ ಒಡೆಯಿತು ಎಂಬುವ ಅಪವಾದ ಹೊತ್ತುಕೊಳ್ಳಲು ಬಿಜೆಪಿ ಸಿದ್ಧವಾಗಿರಲಿಲ್ಲ. ಹೀಗೆ ಅಲ್ಪ ಶಾಸಕರಿದ್ರು ಏಕನಾಥ್ ಶಿಂಧೆ ಕಳೆದ 30-33 ತಿಂಗಳು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಮಹಾರಾಷ್ಟ್ರದಲ್ಲಿ ನಡೆಸಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಪರಿಸ್ಥಿತಿ ಬದಲಾಗಿದೆ. 2024ರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಏಕೈಕ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಈ ಬಾರಿ 132 ಬಿಜೆಪಿ ಶಾಸಕರನ್ನು ಮತದಾರರು ವಿಧಾನಸಭೆಗೆ ಕಳಿಸಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವು ಸಹಜವಾಗಿ ಬಿಜೆಪಿಗೆ ಸಿಗಬೇಕು ಎಂಬುವುದು ಆ ಪಕ್ಷದ ಆಶಯ. ಅದನ್ನು ಪಡೆಯುವ ನೈತಿಕ ಹಕ್ಕು ಕೂಡ ಬಿಜೆಪಿಗೆ ಇರುತ್ತದೆ. ಇದೇ ವೇಳೆ ಅಲ್ಪಕಾಲಕ್ಕೆ ಎದುರಾಗಿದ್ದ ಎಲ್ಲ ವಿಘ್ನಗಳು ನಿವಾರಣೆಯಾಗಿ
RSS ಬಯಸಿದಂತೆ ಮುಖ್ಯಮಂತ್ರಿ ಹುದ್ದೆ ಕಡೆಗೂ ಬಿಜೆಪಿಗೆ ಫಿಕ್ಸ್ ಆದಂತಾಗಿದೆ. ಮರಾಠಿಗರ ಅಪೇಕ್ಷೆಯಂತೆ ಸಜ್ಜನ ಸಚ್ಚಾರಿತ್ರ ಯುವ ನೇತಾರ ಹಾಗೂ ಈ ಹಿಂದಿನ ಅವಧಿಯಲ್ಲಿ 5 ವರ್ಷಗಳ ಸಿಎಂ ಸ್ಥಾನದ ಅನುಭವ ಇರುವ ದೇವೇಂದ್ರ ಫಡ್ನವೀಸ್ ಮಹಾಯುತಿ 2.0 ಸರ್ಕಾರದ ಮುಖ್ಯಮಂತ್ರಿ ಎಂಬುದು ಫೈನಲ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಹಿಂದುತ್ವದ ಪ್ರಖರತೆಗೆ ನಿಖರತೆಯನ್ನ ನಿರಂತರತೆಯನ್ನ ತರುವಲ್ಲಿ ಫಡ್ನವೀಸ್ ಪಾತ್ರ ದೊಡ್ಡದು. ಹಿಂದುತ್ವ ಇವರ ರಾಜಕೀಯ ಜೀವನದ ಕರ್ತವ್ಯ ಪಥದಲ್ಲಿ ಜೋಡಿಕೊಂಡಿದೆ. ಮೋದಿಯವರ ಆಪ್ತ ಮಿತ್ರ, ರಾಜಕೀಯ ಚಾಣಕ್ಯ ಫಡ್ನವೀಸ್ 2ನೇ ಬಾರಿ ಮಹಾರಾಷ್ಟ್ರದ ಸಾರಥ್ಯ ವಹಿಸುವ ಕ್ಷಣಗಣನೆ ಶುರುವಾಗಿದೆ. ಮಹಾಯುತಿ ನಾಯಕರು ಮುಂಬೈ ತಲುಪಿದಾಗ ಅಲ್ಲಿ ಮೈತ್ರಿಕೂಟದ ಶಾಸಕಾಂಗ ಸಭೆ ನಡೆಯಲಿದೆ. ಅಧಿಕೃತವಾಗಿ ಮಹಾಯುತಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಫಡ್ನವೀಸ್ ಅವರನ್ನು ಅಧಿಕೃತವಾಗಿ ಘೋಷಿಸಲಾಗುವುದು. ಫಡ್ನವೀಸ್ ತಮ್ಮ ಮೈತ್ರಿ ಪಕ್ಷಗಳ ನೇತಾರರಾದ ಸಿಂಧೆ ಮತ್ತು ಪವಾರ್ ಜೊತೆಗೂಡಿ ರಾಜಭವನಕ್ಕೆ ತೆರಳಿ ಸರ್ಕಾರ ರಚಿಸಲು ಅವಕಾಶ ನೀಡಬೇಕು ಎಂದು ಮನವಿ ಪೂರ್ವಕ ಹಕ್ಕು ಮಂಡಿಸಲಿದ್ದಾರೆ. ಆ ಬಳಿಕ ರಾಜ್ಯಪಾಲರ ಆಹ್ವಾನದ ನಂತರ ಮಹಾಯುತಿ 2.0 ಸರ್ಕಾರ ಮಹಾರಾಷ್ಟ್ರದಲ್ಲಿ ಅಸ್ತಿತ್ವಕ್ಕೆ ಬರುವುದಿದೆ. ಮಹಾಯುತಿ 2.0 ಸರ್ಕಾರದ ಮಂತ್ರಿ ಪರಿಷತ್ತಿನ ಗಣಿತ ಹೀಗಿರಬಹುದಾಗಿದೆ. ಶಿವಸೇನೆ ಸಿಂಧೆ ಬಣಕ್ಕೆ 10 ರಿಂದ 12, ಎನ್ಸಿಪಿ ಅಜಿತ್ ಪವಾರ್ ಬಣಕ್ಕೆ 9 ರಿಂದ 10 ಮತ್ತು ಬಿಜೆಪಿಯ 21 ರಿಂದ 23 ಶಾಸಕರಿಗೆ ಸಚಿವರಾಗುವ ಅವಕಾಶ ಸಿಗಬಹುದಾಗಿದೆ. ಈ ಸಲ ಮುಖ್ಯಮಂತ್ರಿ ಹುದ್ದೆ ಬಿಜೆಪಿ ಪಾಲಾಗಿರುವುದರಿಂದ ಸಹಜವಾಗಿ ಶಿಂಧೆ ಹಾಗೂ ಪವಾರ್ ಉಪಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಸರ್ಕಾರದ ಆಯಕಟ್ಟಿನ ಸಚಿವಾಲಯಗಳ ಪಾರುಪತ್ಯ ಪಡೆಯಬಹುದಾಗಿದೆ. ಶಿಂಧೆ ನಗರಾಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆಗಳನ್ನು ಬಯಸಿದ್ದಾರೆ. ಅದೇ ರೀತಿ ಪವಾರ್ ಹಣಕಾಸು ಮತ್ತು ಕೃಷಿ ಖಾತೆ ತಮಗೆ ಬೇಕೆಂದು ಕೇಳಿಕೊಂಡಿದ್ದಾರೆ. ಯಾವುದೇ ತಕರಾರು ಇಲ್ಲದೆ ಬಿಜೆಪಿ ಈ ಖಾತೆಗಳನ್ನು ಮೈತ್ರಿ ಪಕ್ಷಗಳಿಗೆ ಬಿಟ್ಟುಕೊಡುವ ಸಾಧ್ಯತೆಗಳೇ ಹೆಚ್ಚಾಗಿದೆ. ಇದರ ಜೊತೆಗೆ ಶಿಂಧೆ ಹಾಗೂ ಪವಾರ್ ಬಯಸಿದಂತೆ ಎನ್ಸಿಪಿ ಹಾಗೂ ಶಿವಸೇನೆಗೆ ಕೇಂದ್ರದಲ್ಲೂ ಕ್ಯಾಬಿನೆಟ್ ಬರ್ತ್ ಹಂಚುವ ಅನಿವಾರ್ಯತೆ ಬಿಜೆಪಿಯ ಮುಂದಿದೆ. ಮಹಾರಾಷ್ಟ್ರದಲ್ಲಿ 5 ವರ್ಷ ಮಹಾಯುತಿ ಸರ್ಕಾರ ಬಿಜೆಪಿ ನೇತೃತ್ವದಲ್ಲಿ ಸುಗಮವಾಗಿ ನಡೆಸಲು ಸಂಕಲ್ಪ ಹೊಂದಿರುವ ಬಿಜೆಪಿ ಯಾವುದೇ ಕಾರಣಕ್ಕೂ ಮಹಾಯುತಿ ಮೈತ್ರಿ ಪಕ್ಷಗಳನ್ನು ಅಸಮಾಧಾನದ ಮಡುವಿನಲ್ಲಿ ಸಿಕ್ಕಿಸಲು ಬಿಡುವುದಿಲ್ಲವೆಂಬುದು ಸಹಮತದ ತೀರ್ಮಾನದಲ್ಲಿ ಹೊರಹೊಮ್ಮಿದೆ. ವೀಕ್ಷಕರೇ, ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಸರ್ಕಾರದಲ್ಲಿ ಖಾತೆ ಹಂಚುವಾಗ ಜಾತಿ ಹಾಗೂ ಪ್ರಾದೇಶಿಕ ಲೆಕ್ಕಾಚಾರಕ್ಕೆ ಮಾನ್ಯತೆ ಸಿಗಲಿದೆ. ಇದೇ ವೇಳೆ ಬೃಹನ್ ಮಹಾ ಮುಂಬೈ ನಗರ ಸಭೆಗೆ ಚುನಾವಣೆಗಳು ಎದುರಾಗಿದೆ. ಒಟ್ಟಾರೆ ಅಮಿತ್ ಶಾ ನಿವಾಸದ ಸಂಧಾನ ಸಭೆ ಫಲಪ್ರದವಾಗಿದೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.